ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 11ನೆಯ ಶ್ಲೋಕ. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋ ನವಭಿರಪಿ ಮೂಲ ಪ್ರಕೃತಿಭಿಃ ತ್ರಯಾಶ್ಚತ್ವಾರಿಂಶದ್ವಸುಲಕಲಾಶ್ರತ್ರಿವಲಯಃ ತ್ರಿರೇಕಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣಿತಾಃ. ಹೇ ಶ್ರೀಮಾತೆಯೇ, ನೀನು ನೆಲೆಸಿರುವ ಶ್ರೀಚಕ್ರದಲ್ಲಿ ವೃತ್ತಾಕಾರದ 4 ಚಕ್ರಗಳು ನಿನ್ನ ನಾಥನಾದ ಶ್ರೀಕಂಠನಿಗೆ ಸಂಬಂಧಿಸಿದ್ದು. ಹಾಗೆಯೇ ತ್ರಿಕೋಣದಿಂದ ಕೂಡಿದ 5 ಚಕ್ರಗಳು ಶಿವನ ಯುವತಿಯಾದ ನಿನ್ನದೇ ಚಕ್ರವಾಗಿದೆಯಮ್ಮ. ಒಟ್ಟು 9 ಚಕ್ರಗಳು ಮೂಲ ಪ್ರಕೃತಿಗಳೆಂಬ ಪ್ರಧಾನ ಕಾರಣಗಳಿಂದಲೂ ನಿನ್ನ ವಾಸಸ್ಥಾನವೆನಿಸಿದ ಈ ಶ್ರೀಚಕ್ರದ ಕೋಣಗಳು ಅಷ್ಟದಳಗಳಿಂದಲೂ ಷೋಡಶ ದಳಗಳಿಂದಲೂ 3 ವೃತ್ತಾಕಾರದ ರೇಖೆಗಳಿಂದಲೂ 3 ಚತುರಸ್ರ ರೇಖೆಗಳಿಂದಲೂ ಪರಿಣಿತವಾಗಿ 43 ಸಂಖ್ಯೆಯ ತ್ರಿಕೋಣಗಳಿಂದ ಪ್ರಸಿದ್ಧವಾಗಿದೆಯಮ್ಮ ಅಂತ ಶ್ರೀಚಕ್ರರಾಜ ಸಿಂಹಾಸನದಲ್ಲಿ ಶಿವಸಹಿತವಾಗಿ ವಿರಾಜಮಾನಳಾಗಿರಬಹುದಾದ ಅಮ್ಮನನ್ನ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಯಾವುದೇ ದೇವತಾ ವಿಜ್ಞಾನವು ಮಂತ್ರ, ಯಂತ್ರ, ವಿಗ್ರಹಗಳಿಂದ ಕೂಡಿರುತ್ತೆ ಅಂತ. ಇದರಲ್ಲಿ ವಿಗ್ರಹವು ಸ್ಥೂಲವಾದದ್ದು, ಯಂತ್ರವು ವಿಗ್ರಹಕ್ಕಿಂತಲೂ ಸೂಕ್ಷ್ಮವಾದದ್ದು, ಇನ್ನು ಮಂತ್ರಗಳು ವಿಗ್ರಹ ಯಂತ್ರಕ್ಕಿಂತಲೂ ಮತ್ತೂ ಸೂಕ್ಷ್ಮವಾಗಿರುವಂಥದ್ದು ಅಂತ. ಮತ್ತೊಂದು ವಿಶೇಷ ತಿಳಿಯಬೇಕೇನು ಅಂದರೆ, ನಾವು ಲಲಿತಾ ಸಹಸ್ರನಾಮವನ್ನು ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಮಾಡಿದ್ದೇ ಆದರೆ ನಮ್ಮಿಂದ ಹೊರಡಬಹುದಾದಂಥ ಆ ಶಬ್ದ ಪ್ರಕಂಪನವು ಶ್ರೀಚಕ್ರದ ಆಕೃತಿಯನ್ನು ಧರಿಸಿ ಯಾರು ಪಾರಾಯಣ ಮಾಡ್ತಾರೋ ಅವರನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಶ್ರೀಚಕ್ರದ ಉಪಾಸನೆಯ ಫಲವೇನು ಅಂತಂದರೆ, ಸಮ್ಯಕ್ ಶತಕ್ರತೂ ಕೃತ್ವ ಯತ್ಫಲಂ ಸಮವಾಪ್ನುಯಾತ್ ತತ್ಫಲಂ ಲಭತೆ ಕೃತ್ವ ಭಕ್ತ್ಯ ಶ್ರೀಚಕ್ರ ದರ್ಶನಾತ್. ಕಷ್ಟಪಟ್ಟು 100 ಯಾಗವನ್ನು ಮಾಡಿದರ ಫಲವೇನಿದೆಯೋ ಅಂತಹ ಸತ್ಫಲವು ಶ್ರೀಚಕ್ರದ ದರ್ಶನ, ಅದರ ಚಿಂತನೆಯನ್ನು ಮಾಡಿದವರಿಗೆ, ಮನನ ಮಾಡಿದವರಿಗೆ ಲಭ್ಯವಾಗುತ್ತೆ ಅಂತ. ಇನ್ನು ಶ್ರೀಮಾತೆಯು ನೆಲೆಸಿರುವಂಥ ಈ ಶ್ರೀಯಂತ್ರವು ಉಳಿದೆಲ್ಲ ದೇವತೆಗಳಿಗೆ ಸಂಬಂಧಿಸಿದ ಚಕ್ರಗಳಿಗಿಂತಲೂ ಉತ್ಕೃಷ್ಟವಾಗಿರುವ ಕಾರಣದಿಂದಲೇ ಇದನ್ನು ಶ್ರೀಚಕ್ರ ರಾಜ ಅಂತ ಕರೆದಿದ್ದಾರೆ. ಈ ನವಾವರಣದ ಶ್ರೀಚಕ್ರದ ಮಧ್ಯದ ಬಿಂದುವಿನಲ್ಲಿ ಶಿವಶಕ್ತಿಗಳೆಂಬ ಜ್ಯೋತಿ ಇದ್ದಾರೆ. ಆ ಮಹಾನ್ ಜ್ಯೋತಿಯ ಕಾಂತಿಯೇ ಉಳಿದೆಲ್ಲ ಆವರಣವಾಗಿ ವಿಸ್ತಾರವಾಗಿ ಹರಡಿದೆ ಅಂತ ಹೇಳ್ತಾ, ಈ ಶಿವಶಕ್ತಿಗಳೆಂಬ ಮಹಾನ್ ಜ್ಯೋತಿಯೇ ಈ ನವಾವರಣದಲ್ಲಿ ವ್ಯಾಪಿಸಿದ್ದಾರೆ. ಮತ್ತು ಈ ನವಾವರಣದ ಶ್ರೀಚಕ್ರದಲ್ಲಿ ತ್ರಿಕೋಣ ರೂಪಿಣಿ ಶಕ್ತಿ ಬಿಂದುರೂಪ ಶಿವಸ್ಮೃತಃ ಅಂತ ಹೇಳಿ ಹಯಗ್ರೀವ ಸ್ವಾಮಿಗಳು ಲಲಿತಾ ತ್ರಿಶತಿಯೆಲ್ಲ ಹೇಳಿದಾದ ಮೇಲೆ ಈ ವಿಚಾರವನ್ನು ಹೇಳ್ತಾರೆ. ಅಂದರೆ ಶ್ರೀಚಕ್ರದಲ್ಲಿ ತ್ರಿಕೋಣಾಕಾರದ ಚಕ್ರವು ಅಮ್ಮನನ್ನು ತಿಳಿಸುತ್ತೆ, ವೃತ್ತಾಕಾರದ ಚಕ್ರವು ಶಿವನನ್ನು ತಿಳಿಸುತ್ತೆ ಅಂತ. ಮತ್ತು ಚತುರ್ಭಿಃ ಶಿವಚಕ್ರೈಶ್ಚ ಶಕ್ತಿಚಕ್ರೈಶ್ಚ ಪಂಚಭಿಃ ಶಿವಶಕ್ತಿಮಯಂ ಜ್ಞೇಯಂ ಶ್ರೀಚಕ್ರಂ ಶಿವಯೋರ್ವಪುಃ ಅನ್ನುವಂಥದ್ದು ಮತ್ತೊಂದು ಶಾಸ್ತ್ರವಾಕ್ಯವನ್ನು ಆಧಾರವಾಗಿ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಅದರ ಅರ್ಥ, ಈ ಶ್ರೀಚಕ್ರವು ಶಿವಶಕ್ತಿಗಳ ಶರೀರವೇ ಆಗಿದೆ ಅಂತ. ಇನ್ನು ಇಷ್ಟು ತಿಳಿದುಕೊಂಡ ಮೇಲೆ ನಾವು ಈಗ ಈ ಶ್ಲೋಕವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ ಶ್ಲೋಕ ಆರಂಭವಾಗುವಂಥದ್ದು ಚತುರ್ಭಿಃ ಶ್ರೀಕಂಠೈ ಶಿವಯುವತಿಭಿಃ ಪಂಚಭಿರಪಿ ಅಂತ. ಈ ನವ ಆವರಣದ ಶ್ರೀಚಕ್ರದಲ್ಲಿ ಶ್ರೀಕಂಠನಾದ ಶಿವನಿಗೆ ಸಂಬಂಧಪಟ್ಟಿದ್ದು 4 ಚಕ್ರಗಳು, ಶಿವಯುವತಿಯಾದ ಶಕ್ತಿಗೆ ಸಂಬಂಧಿಸಿದ್ದು 5 ಚಕ್ರಗಳು ಅಂತ. ಹಾಗಾದರೆ ಶಿವನಿಗೆ ಸಂಬಂಧಿಸಿದ 4 ಆವರಣದ ಚಕ್ರಗಳು ಯಾವುದು ಅಂತ ನೋಡುವುದಾದರೆ, ಮಧ್ಯದಲ್ಲಿರುವಂತಹ ಬಿಂದು, ಅದನ್ನೇ ಸರ್ವಾನಂದಮಯ ಚಕ್ರ ಅಂತ ಕರೀತಾರೆ.
ಅದು ಮೊದಲನೆಯದ್ದು. ಎರಡನೆಯದ್ದು 7ನೆಯ ಆವರಣ, ಅದು 8 ಪದ್ಮದಳಗಳಿಂದ ಕೂಡಿರುವಂಥ ಸರ್ವ ಸಂಕ್ಷೋಭಣ ಚಕ್ರ. ಮೂರನೆಯದ್ದು 8ನೆಯದ್ದಾದ 16 ಪದ್ಮದಳಗಳನ್ನು ಹೊಂದಿರಬಹುದಾದ ಸರ್ವಾಶಾಪೂರಿತ ಚಕ್ರ. ಇನ್ನು ಕೊನೆಯದಾಗಿ 9ನೆಯ ಆವರಣ ಚತುರಸ್ರ ಅಂತ ಹೇಳಿ ಕರೀತಾರೆ. ಇದನ್ನೇ ತ್ರೈಲೋಕ್ಯ ಮೋಹನ ಚಕ್ರ ಅಂತಲೂ ಭೂಪುರ ಅಂತಲೂ ಕರೀತಾರೆ. ಹೀಗೆ ಈ 4 ಶಿವನಿಗೆ ಸಂಬಂಧಪಟ್ಟ ವೃತ್ತಾಕಾರವಾದ ಚಕ್ರಗಳಾಗಿವೆ. ಇನ್ನು ಶ್ರೀಮಾತೆಗೆ ಸಂಬಂಧಿಸಿದ 5 ಚಕ್ರಗಳು ನೋಡುವುದಾದರೆ, ಮಧ್ಯದಲ್ಲಿ ಕೇಂದ್ರವಾಗಿರುವಂತಹ ಬಿಂದುವಿನ ನಂತರ ಮೊದಲನೆಯ ತ್ರಿಕೋಣ ಚಕ್ರ ಇದೆಯಲ್ಲ, ಅದು ಸರ್ವಸಿದ್ಧಿಪ್ರದ ಚಕ್ರ ಅಂತ. ಇದು ಮೊದಲನೆಯ ಚಕ್ರ, ಅಮ್ಮನಿಗೆ ಸಂಬಂಧಿಸಿದ್ದು. ಎರಡನೆಯ ಚಕ್ರ ಈ ತ್ರಿಕೋಣವಾದ ಮೇಲೆ 8 ತ್ರಿಕೋಣಗಳಿಂದ ಕೂಡಿದಂಥ ಸರ್ವ ರೋಗಹರ ಚಕ್ರ ಅಂತ. ಮೂರನೆಯದ್ದು ಅದರ ಮುಂದೆ ಇರಬಹುದಾದ 10 ತ್ರಿಕೋಣಗಳ ಅಂತರ್ದಶಾರ ಅನ್ನುವಂಥ ಸರ್ವ ರಕ್ಷಾಕರ ಚಕ್ರ. ಅದಾದ ಮೇಲೆ 4ನೆಯ ಚಕ್ರ ಮತ್ತೆ 10 ತ್ರಿಕೋಣಗಳಿಂದ ಕೂಡಿರಬಹುದಾದ ಬಹಿರ್ದಶಾರ ಅನಿಸಿದಂಥ ಸರ್ವಾರ್ಥ ಸಾಧಕ ಚಕ್ರ. ಇನ್ನು 5ನೆಯದ್ದು 14 ತ್ರಿಕೋಣಗಳಿಂದ ಕೂಡಿದ ಸರ್ವ ಸೌಭಾಗ್ಯ ಚಕ್ರ ಅಂತ. ಹೀಗೆ 5 ಆವರಣಗಳಿಂದ ಕೂಡಿದ್ದು ಶ್ರೀಮಾತೆಯ ಚಕ್ರವಾಗಿದೆ ಅಂತ. ಇಂತಹ ಶ್ರೀಚಕ್ರದ ಮಧ್ಯದಲ್ಲಿರುವ ಬಿಂದುವೇ ಅತ್ಯಂತ ಪ್ರಧಾನವಾಗಿರುವಂಥದ್ದು. ಆ ಬಿಂದುವೇ ಮುಂದೆ ಕಮಲದಂತೆ ಅರಳಿ ಅದರಲ್ಲಿರುವ ಉಳಿದೆಲ್ಲ ಆವರಣಗಳು ವಿಕಸನವಾಗುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ ಅಂತ. ಹೇಗೆ ಶಾಂತವಾಗಿದ್ದ ಒಂದು ನೀರಿನ ಕೊಳದಲ್ಲಿ ಒಂದು ಕಲ್ಲನ್ನು ಹಾಕಿದಾಗ ಆ ನೀರಿನಲ್ಲಿ ಕಲ್ಲು ಬಿದ್ದ ಜಾಗವೇ ಕೇಂದ್ರವಾಗಿ ಅದರ ಸುತ್ತಲೂ ಅನೇಕಾನೇಕ ಆವರಣಗಳು, ತರಂಗಗಳು ಸೃಷ್ಟಿಯಾದಂತೆ ಈ ಶ್ರೀಚಕ್ರವು ಬಿಂದುವಿನ ಸ್ಪಂದನದಿಂದಲೇ ನವಾವರಣವಾಗಿ ಸೃಷ್ಟಿಯಾಯಿತು ಅಂತ. ಯಾಕೆಂದ್ರೆ ಈ ಮಧ್ಯದ ಬಿಂದುವಿನಲ್ಲಿರುವಂಥದ್ದು ಶಿವ ಮತ್ತು ಅವನ ಶಕ್ತಿ. ಈ ಶಿವಶಕ್ತಿಗಳು ಬೇರೆ ಬೇರೆ ಅಲ್ಲ. ಅಂತಹ ಪರಬ್ರಹ್ಮನಾದ ಶಿವನು ಮೊಟ್ಟ ಮೊದಲು ಸೃಷ್ಟಿಗೂ ಪೂರ್ವದಲ್ಲಿ ನಾನು ಈಗ ಸೃಷ್ಟಿ ಮಾಡುತ್ತೇನೆ ಅಂದುಕೊಂಡನಲ್ಲ, ಹಾಗೆ ಆ ಶಿವನು ಮೊಟ್ಟ ಮೊದಲು ಅಂದುಕೊಂಡಾಗ ಅವನ ಸಂಕಲ್ಪವೇ, ಅವನ ಆ ಸ್ಪಂದನೆಯೇ ಬಿಂದುವಾಗಿ ಹೊರಗಡೆ ಶಕ್ತಿಯಾಗಿ ವ್ಯಕ್ತವಾಗಿ ಈ ಸೃಷ್ಟಿಯೇ ಸಮಸ್ತ ಕಾರ್ಯಗಳನ್ನು ಮಾಡಿದಳು, ಈ ಸೃಷ್ಟಿ ವಿಸ್ತಾರವಾಯಿತು ಅಂತ. ಹೇಗೆ ವಿಸ್ತರಿಸಿತು ಅಂತಂದ್ರೆ, ಇಚ್ಛಾ ಜ್ಞಾನ ಕ್ರಿಯಾ ಅನ್ನುವ 3 ಬಿಂದುಗಳ ಕೂಡುವಿಕೆಯಿಂದ ನಿರ್ಮಾಣವಾದ ಒಂದು ತ್ರಿಕೋಣಾಕಾರವಾಗಿ ಸೃಷ್ಟಿಯಾಯಿತು ಅಂತ. ಅದೇ ಶ್ರೀಚಕ್ರದಲ್ಲಿ ಬಿಂದುವಿನ ನಂತರದ 1 ತ್ರಿಕೋಣ ಇರುವಂಥದ್ದು ಅಂತ. ಹೀಗೆ ಮುಂದಿನ ಎಲ್ಲಾ ಚಕ್ರಗಳೂ ಸಹ ಬಿಂದುಯುಕ್ತವಾದ ತ್ರಿಕೋಣಗಳಿಂದ ಕೂಡಿರುವಂಥದ್ದೇ ಆಗಿದೆ. ಹಾಗಾಗಿ ಶ್ರೀಚಕ್ರವು ಶಿವಶಕ್ತಿಗಳ ವಿಲಾಸ ಸ್ಥಾನವಾಗಿದೆ. ಇಂತಹ ಶಿವಶಕ್ತಿಗಳಿಂದ ಕೂಡಿದಂಥ ನವಾವರಣದ ಈ ಶ್ರೀಚಕ್ರವು ನಮಗೆ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ಪ್ರಭಿನ್ನಾಭಿಶಂಭೋ ನವಭಿರಪಿ ಮೂಲ ಪ್ರಕೃತಿಭಿ. ಆ ಪರಮೇಶ್ವರನ 9 ಮೂಲ ಪ್ರಕೃತಿಯನ್ನು ಹೇಳ್ತಾ ಇದೆ ಅಂತ. ಆತ್ಮೀಯರೇ, ಈ ವಿಚಾರ ತಿಳಿಯಬೇಕಾದರೆ ಹೆಚ್ಚು ಶ್ರದ್ಧೆಯಿಂದ ಗಮನಿಸಬೇಕು. ಈ ಶ್ರೀಚಕ್ರದ 9 ಆವರಣದಲ್ಲಿ 4 ಶಿವನಿಗೆ ಸಂಬಂಧಪಟ್ಟ ಚಕ್ರಗಳು, 5 ಅಮ್ಮನಿಗೆ ಸಂಬಂಧಿಸಿದಂಥ ಚಕ್ರಗಳು ಅಂತ ತಿಳಿದಿದ್ವಿ. ಹಾಗಾಗಿ ಒಟ್ಟು 9 ಆವರಣಗಳು ಶಿವಶಕ್ತಿಗಳಿಂದ ಕೂಡಿದೆ. ಮತ್ತು ಈ 9 ಆವರಣವೆನಿಸಿದ ಶ್ರೀಚಕ್ರಗಳು ಮೂಲ ಪ್ರಕೃತಿಯಾಗಿದೆ ಇಡೀ ಸೃಷ್ಟಿಗೆ. ಅದೇ ಹೇತುವಾಗಿರುವಂಥದ್ದು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ನೋಡಿ, ಶ್ರೀಚಕ್ರದಲ್ಲಿ ಶಿವನ ಚಕ್ರ ಚತುರ್ಭಿ ಶ್ರೀಕಂಠೈಹಿ, 4 ಚಕ್ರಗಳು. ಯಾವುದು ಮೂಲ ಪ್ರಕೃತಿಗೆ ಈ 4 ಕಾರಣವಾಗಿರುವಂಥದ್ದು ಅಂತ ನೋಡುವುದಾದರೆ, ಅವ್ಯಕ್ತಂ, ವ್ಯಕ್ತಂ, ಬುದ್ಧಿ, ಅಹಂ ಅನ್ನುವಂಥ 4 ಕಾಣದ ತತ್ವಗಳು ಈ ಇಡೀ ಸೃಷ್ಟಿಗೆ ಮೂಲವಾಗಿದೆ ಅಂತ.
ಸರಿ, ಅಮ್ಮನ 5 ಚಕ್ರಗಳು ಯಾವುದು? ಶಿವಯುವತಿಭಿ ಪಂಚಭಿರಪಿ ಅಂತ ಹೇಳಿದ್ದಾರಲ್ಲ, ಅಂತಂದ್ರೆ ಅದು ನಮಗೆ ತಿಳಿಯುವಂಥದ್ದು, ಕೆಲವು ಅನುಭವಕ್ಕೆ ಬರುತ್ತೆ ಅಂತ. ಅದರಲ್ಲಿ ಮೊದಲನೆಯದ್ದು ಪಂಚಭೂತಗಳು 5: ಆಕಾಶ, ವಾಯು, ಅಗ್ನಿ, ಜಲ. ಎರಡನೆಯ ಆವರಣ ಪಂಚತನ್ಮಾತ್ರೆಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮೂರನೆಯದ್ದು ಪಂಚಪ್ರಾಣಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಹಾಗೆ ನಾಲ್ಕನೆಯದು ಪಂಚ ಉಪಪ್ರಾಣಗಳು ಅಂತ: ನಾಗ, ಕೂರ್ಮ, ಕೃಕುರ, ದೇವದತ್ತ, ಧನಂಜಯ ಅಂತ. ಇನ್ನು ಕೊನೆಯದಾದ 5ನೆಯ ಆವರಣ ಪಂಚೇಂದ್ರಿಯಗಳು ಅಂತ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ರೀತಿಯಾದ 5 ತತ್ವಗಳು ಶ್ರೀಮಾತೆಯ ಆವರಣಗಳಾಗಿದೆ, ಚಕ್ರಗಳಾಗಿದೆ. ಮತ್ತು ಇದರಲ್ಲಿ ಬಹುಪಾಲು ನಮಗೆಲ್ಲ ಅನುಭವಕ್ಕೆ ಬರುವಂಥದ್ದೇ ಆಗಿದೆ ಅಂತ. ಆದರೆ ಶಿವನ ತತ್ವ ಅವ್ಯಕ್ತ, ವ್ಯಕ್ತ, ಅಹಂ, ಬುದ್ಧಿ ಅನ್ನುವ ಈ ತತ್ವಗಳು ನಮಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಅಂತ. ನೋಡಿ, ಅವ್ಯಕ್ತ ಅಂದರೆ ಪರಬ್ರಹ್ಮವು ಸೃಷ್ಟಿಗೂ ಪೂರ್ವದಲ್ಲಿ ಕಣ್ಣಿಗೆ ಕಾಣದಂತೆ ಇತ್ತು ಅಂತ. ಅದಾದ ಮೇಲೆ ವ್ಯಕ್ತ ಅಂತ ಎರಡನೆಯದ್ದು. ಅಂದರೆ ಆ ಅವ್ಯಕ್ತವು ಈ ಸೃಷ್ಟಿಯ ರೂಪದಲ್ಲಿ ವ್ಯಕ್ತವಾಯಿತು, ಕಣ್ಣಿಗೆ ಈ ಸೃಷ್ಟಿ ರೂಪದಲ್ಲಿ ಕಾಣುವಂತಾಯಿತು ಅಂತ. ಮೂರನೆಯದ್ದು ಅಹಂ ಅಂತ. ಅಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ನಾನು ನಾನು ಅಂತ ಯಾವುದನ್ನ ಹೇಳುತ್ತೇವೆಯೋ ಅದು ಅಹಂ ಅಂತ ಅರ್ಥ. ಉದಾಹರಣೆಗೆ, ನಾನು ಬಂದೆ, ನಾನು ನೋಡಿದೆ, ನಾನು ಕೊಟ್ಟೆ. ಹೀಗೆ ಯಾವುದೇ ಕೆಲಸ ಮಾಡುವ ಮುನ್ನ ನಮ್ಮ ಎದೆಯನ್ನ ತಟ್ಟಿಕೊಂಡು ಹೇಳ್ತೇವಲ್ಲ ನಾನು ಅಂತ, ಆ ನಾನು ಅಂತ ಹೇಳುವ ಅಹಂ ತತ್ವ ಅಂತದ್ದು. ಇನ್ನು ಬುದ್ಧಿ, ಈ ಬುದ್ಧಿಯು ಆತ್ಮನ ಪ್ರತಿನಿಧಿ. ಪ್ರತಿಯೊಬ್ಬರಲ್ಲೂ ಇದ್ದು ನಾವು ಮಾಡುತ್ತಿರುವ ಪ್ರತಿಯೊಂದು ಕರ್ಮವನ್ನ ಇದು ಸರಿ, ಇದು ತಪ್ಪು ಅಂತ ಸ್ಪಷ್ಟವಾಗಿ ನಿರ್ಧಾರವನ್ನು ಕೊಡುವಂಥದ್ದು ಅಂತ. ಹೀಗೆ ಈ 4 ತತ್ವಗಳು ಶಿವನಾದರೆ ಪಂಚಭೂತ, ಪಂಚತನ್ಮಾತ್ರೆ, ಪಂಚಪ್ರಾಣ, ಪಂಚ ಉಪಪ್ರಾಣ, ಪಂಚೇಂದ್ರಿಯ ಇದೆಲ್ಲ ಅಮ್ಮನ ತತ್ವವಾಗಿದೆ. ಈ ಕಾರಣದಿಂದ ಈ ಸೃಷ್ಟಿಗೆಲ್ಲ ಮೂಲ ಪ್ರಕೃತಿಯು ಸಿದ್ಧವಾಗಿದ್ದು ಈ ಶಿವಶಕ್ತಿಗಳಿಂದ. ಅದನ್ನೇ ಪ್ರಭಿನ್ನಾಭಿಶಂಭೋ ನವಭಿರಪಿ ಮೂಲ ಪ್ರಕೃತಿಭಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಹೀಗೆ ಈ 9 ಆವರಣದ ಶ್ರೀಚಕ್ರದಲ್ಲಿ ಶಕ್ತಿ ಸ್ವರೂಪವಾದ ನಿನ್ನ 5 ಆವರಣಗಳು ತ್ರಿಕೋಣದಿಂದ ಕೂಡಿದ್ದು ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಮ್ಮನಿಗೆ. ತ್ರಯಶ್ಚತ್ವಾರಿಂಶದ್ವಸುಲ ಕಲಾಶ್ರ ತ್ರಿವಲಯ ತ್ರಿರೇಖಾಭಿಸ್ಸಾರ್ಧಂ ತವ ಶರಣ ಕೋಣಾಹ ಪರಿಣಿತಾಹ. ಅದರಲ್ಲಿ ಒಟ್ಟು 43 ತ್ರಿಕೋಣಗಳಿದೆಯಮ್ಮ. ಇನ್ನು 8 ವಸುಗಳನ್ನು ಸಂಕೇತವಾಗಿ ಹೇಳಬಹುದಾದಂಥ ಶ್ರೀಚಕ್ರದಲ್ಲಿ 8 ದಳಗಳುಳ್ಳ ವೃತ್ತಾಕಾರದ ಒಂದು ಚಕ್ರವಿದೆ. ಅದಾದ ಮೇಲೆ ಕಲಾಶ್ರ ಅಂದರೆ 16 ಕಲೆಗಳ ಸಂಕೇತವಾಗಿ ಹೇಳಬಹುದಾದಂತಹ 16 ದಳಗಳುಳ್ಳ ಮತ್ತೊಂದು ವೃತ್ತಾಕಾರದ ಚಕ್ರವಿದೆ. ಅದಾದ ಮೇಲೆ ತ್ರಿವಲಯ 3 ವೃತ್ತಗಳಿದ್ದಾವೆ. ಅದೂ ಆದ ಮೇಲೆ ಕೊನೆಯದಾಗಿ ತ್ರಿರೇಖಾಭಿ 3 ರೇಖೆಗಳಿರಬಹುದಾದಂಥ ಚತುರಸ್ರ ಭೂಪುರ ಅಂತ, ತ್ರೈಲೋಕ್ಯ ಮೋಹನ ಚಕ್ರ ಅಂತ ಕರೀತಾರೆ. ಕೊನೆಯ ಆವರಣ ಚೌಕಾಕಾರವಾಗಿರುವಂಥದ್ದು. ಇದು ನಿನ್ನ ಮನೆಯಾಗಿದೆಯಮ್ಮ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಇನ್ನು ಈ ಶ್ರೀಚಕ್ರವು ನಮ್ಮ ಶರೀರದಲ್ಲಿ ಹೇಗಿದೆ ಅಂತ ಒಮ್ಮೆ ನೋಡಬೇಕಾಗಿದೆ. ಹೇಗಿದೆ ಅಂದರೆ, ದೇವಸ್ಥಾನದ ಗೋಪುರದಂತಿರಬಹುದಾದ ಮೇರು ಪ್ರಸ್ಥಾರ ಎಂಬ ಶ್ರೀಚಕ್ರವನ್ನು ನಮ್ಮ ಶರೀರಕ್ಕೆ ಹೋಲಿಸಿ ವ್ಯಾಖ್ಯಾನಕಾರರು ಹೀಗೆ ಹೇಳ್ತಾರೆ: ಬೈಂದವಂ ಬ್ರಹ್ಮರಂಧ್ರಂಚ ಮಸ್ತಕಂ ತ್ರಿಕೋಣಕಂ ಲಲಾಟೆ ಅಷ್ಟಾರಚಕ್ರಂಚ ಭ್ರುವೋರ್ಮಧ್ಯೆ ದಶಾರಕಂ ಬಹಿರ್ದಶಾರಂ ಕಂಠೆ ಚ ಮನ್ವಸ್ರಂ ಹೃದಿ ಸಂಸ್ಥಿತೆ ನಾಭೌತು ವಸುಪತ್ರಂಚ ಕಟ್ಯಾಂ ಷೋಡಶಪತ್ರಕಂ ವೃತ್ತತ್ರಯಂಚ ಊರುಭ್ಯಾಂ ಪಾದಯೋಹೋ ಚತುರಸ್ರಕಂ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ಶಿರಸ್ಸಿನ ಬ್ರಹ್ಮಸ್ಥಾನವೇ ಬಿಂದು, ಅದೇ ಸರ್ವಾನಂದಮಯ ಚಕ್ರ ಅಂತ.
ಎರಡನೆಯದ್ದು ನಮ್ಮ ತಲೆಯ ಮೇಲ್ಭಾಗ, ಆ ಶಿರಸ್ಸಿನ ಭಾಗವೇ ತ್ರಿಕೋಣ, ಅದೇ ಸರ್ವಸಿದ್ಧಿಪ್ರದ ಚಕ್ರ. ಮೂರನೆಯದ್ದು ನಮ್ಮ ಲಲಾಟ ಭಾಗವೇ 8 ತ್ರಿಕೋಣಗಳ ಸರ್ವರೋಗಹರ ಚಕ್ರ ಅಂತ. ನಾಲ್ಕನೆಯದ್ದು ನಮ್ಮ ಹುಬ್ಬುಗಳ ನಡುವೆ ಇರಬಹುದಾದ ಅಂತರ್ದಶಾರ ಅಂತ, ಅದು ಸರ್ವರಕ್ಷಾಕರ ಚಕ್ರ. ಐದನೆಯದ್ದು ನಮ್ಮ ಕಂಠ ಭಾಗವೇ ಬಹಿರ್ದಶಾರ, ಅದೇ ಸರ್ವಾರ್ಥ ಸಾಧಕ ಚಕ್ರ ಅಂತ. ಆರನೆಯದ್ದು ನಮ್ಮ ಹೃದಯವೇ ಮನ್ವಸ್ರ, ಅಂದರೆ 14 ತ್ರಿಕೋಣಗಳ ಸರ್ವ ಸೌಭಾಗ್ಯದಾಯಕ ಚಕ್ರವಾಗಿದೆ ಅಂತ. ಇನ್ನು ಏಳನೆಯದ್ದು ನಮ್ಮ ನಾಭಿ ಪ್ರದೇಶವೇ ವಸುಪತ್ರ, ಅಂದರೆ 8 ಪದ್ಮದಳಗಳ ಸರ್ವ ಸಂಕ್ಷೋಭಣ ಚಕ್ರ ಅಂತ. ಇನ್ನು ಎಂಟನೆಯದ್ದು ನಮ್ಮ ಕಟಿ ಪ್ರದೇಶವೇ 16 ದಳಗಳ ಸರ್ವಾಶಾಪೂರಕ ಚಕ್ರ ಅಂತ. ಅದಾದ ಮೇಲೆ ಈ 16 ಪದ್ಮದಳದೊಂದಿಗೆ ಬೆರೆತಿರಬಹುದಾದ ತ್ರಿವಲಯಗಳು ನಮ್ಮ ತೊಡೆಯ ಭಾಗ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ 9ನೆಯದ್ದು ನಮ್ಮ ಪಾದಗಳೇ ಚತುರಸ್ರ ಅಂತ, ಅದೇ ತ್ರೈಲೋಕ್ಯ ಮೋಹನ ಚಕ್ರ, ಭೂಪುರ ಚಕ್ರ ಅಂತ. ಈ ಚಕ್ರದ 9 ಆವರಣವನ್ನ 3 ಮಂಡಲವಾಗಿ ವಿಭಾಗ ಮಾಡಿ ಹೇಳುತ್ತಾರೆ. ನೋಡಿ, ಹೊರಗಡೆಯಿಂದ ನೋಡ್ತಾ ಬರಬೇಕು. ಚತುರಸ್ರ, 16 ದಳಗಳಿರಬಹುದಾದ ಚಕ್ರ, 8 ದಳಗಳಿರಬಹುದಾದ ಚಕ್ರ, ಈ 3 ಸೇರಿ ಅಗ್ನಿಮಂಡಲ ಅಂತ. ಎರಡನೆಯದ್ದು 14 ತ್ರಿಕೋಣ, 10 ತ್ರಿಕೋಣ ಬಹಿರ್ದಶಾರ, 10 ತ್ರಿಕೋಣ ಅಂತರ್ದಶಾರ, ಈ 3 ಚಕ್ರಗಳು ಸೇರಿ ಸೂರ್ಯಮಂಡಲ ಅಂತ. ಇನ್ನು ಕೊನೆಯದ್ದು 8 ತ್ರಿಕೋಣ, 1 ತ್ರಿಕೋಣ ಹಾಗೂ ಮಧ್ಯದಲ್ಲಿರಬಹುದಾದ ಬಿಂದು, ಸರ್ವಾನಂದಮಯ ಚಕ್ರ, ಇದು ಚಂದ್ರಮಂಡಲ ಅಂತ ಹೇಳಿ 3 ಭಾಗವಾಗಿ ಉಪಾಸಕರು ಹೇಳ್ತಾರೆ. ಅಂದರೆ ಅಗ್ನಿಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲ ಶ್ರೀಚಕ್ರದಲ್ಲೇ ಇದೆ ಅಂತ. ಹೀಗೆ ನಮ್ಮ ಶರೀರದಲ್ಲಿ ಬ್ರಹ್ಮಸ್ಥಾನವು ಅತ್ಯಂತ ಸೂಕ್ಷ್ಮವಾಗಿದ್ದು ಕೆಳಗಡೆ ಬರ್ತಾ 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 ಸ್ಥೂಲವಾಗುತ್ತೆ, ವಿಸ್ತಾರವಾಗುತ್ತೆ. ಭೂಪುರಾಣಿಸಿದಂತಹ ಆ ತ್ರೈಲೋಕ್ಯ ಮೋಹನ ಚಕ್ರ ಚತುರಸ್ರ ಅದು ಅತಿ ವಿಸ್ತಾರವಾದದ್ದು. ನೋಡಿ, ನಾವು ಕುಳಿತುಕೊಂಡಾಗ, ಕೆಳಗಡೆ ಕುಳಿತುಕೊಂಡಾಗ ಅದು ವಿಸ್ತಾರವಾಗಿ ಕಾಣುತ್ತೆ. ಅದು ಪ್ರಪಂಚಕ್ಕೆ ಸಂಬಂಧಿಸಿದ್ದು ಅಂತ. ಈ ಪ್ರಾಪಂಚಿಕ ಬಂಧನದಲ್ಲಿರುವ ನಾವು ಪ್ರಾಪಂಚಿಕ ವಿಷಯಗಳ ಭೋಗ ಆಸಕ್ತಿಯನ್ನು ಬಿಟ್ಟರೆ ಮಾತ್ರವೇ ಸೂಕ್ಷ್ಮ ಭೂಮಿಗಳಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತೈತ್ತರೆಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಅನ್ನದಿಂದ ಆರಂಭವಾದ ಆ ಪರಬ್ರಹ್ಮದ ಜಿಜ್ಞಾಸೆಯು ಆ ಸಾಧನೆ ಮಾಡ್ತಾ 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 ಅನ್ನವನ್ನು ಬಿಟ್ಟು ಪ್ರಾಣಕ್ಕೆ ಬಂದ, ಪ್ರಾಣವನ್ನು ಬಿಟ್ಟು ಮನಸ್ಸಿನ ತತ್ವಕ್ಕೆ ನಿಂತ, ಮನಸ್ಸನ್ನೂ ಮೀರಿದಂಥ ಬುದ್ಧಿ ತತ್ವದಲ್ಲಿ ನಿಂತ, ಇದೆಲ್ಲ ದಾಟಿ ಆದ ಮೇಲೆ ಕೊನೆಗೆ ಆತ ಹೇಳ್ತಾನೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ. ಹಾಗೆ ಈ ನವ ಆವರಣದ ಚಕ್ರಗಳ ಉಪಾಸನೆ ಸ್ಥೂಲದಿಂದಲೇ ಆರಂಭವಾಗಿ, ಅಂದರೆ ನಮ್ಮ ಐಹಿಕ ಕಾಮನೆಗಳಿಂದಲೇ ಆರಂಭವಾಗಿ ಬರ್ತಾ 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 ಎಲ್ಲ ಕಾಮನೆಗಳನ್ನು ಬಿಟ್ಟು ಕೇವಲ ಆ ಶಿವಶಕ್ತಿಯನ್ನೇ ಹೊಂದಬೇಕು, ಆ ಪರತತ್ವವನ್ನೇ ಹೊಂದಬೇಕು ಅಂತ ಯಾರು ಸಾಧಕ ಈ ಸಾಧನೆಯನ್ನು ಆರಂಭ ಮಾಡ್ತಾನೋ, ಶ್ರೀಚಕ್ರ ಉಪಾಸನೆಯನ್ನು ಮಾಡ್ತಾನೋ, ಅವನು ಈ 8 ಆವರಣಗಳನ್ನು ದಾಟಿ ಬ್ರಹ್ಮಸ್ಥಾನದಲ್ಲಿರಬಹುದಾದಂಥ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಬಿಂದು ಮಂಡಲವನ್ನು, ಆ ಶಿವಶಕ್ತಿಗಳನ್ನು ಸೇರ್ತಾನೆ. ಆಗ ಅವನಿಗೆ ಬ್ರಹ್ಮಾನಂದ ಪ್ರಾಪ್ತಿಯಾಗುತ್ತೆ. ಅದೇ ಮೋಕ್ಷ. ಹೀಗಾಗಿ ಆತ್ಮೀಯರೇ, ಗುರುಗಳು ನಮ್ಮನ್ನ ಈ ಸ್ತೋತ್ರದ ಮುಖೇನ ಶ್ರೀಚಕ್ರೋಪಾಸನೆ ಅನ್ನುವಂಥ ಅದ್ಭುತವಾದ ಚಿಂತನೆಯನ್ನು ಈ 4 ಸಾಲಿನಲ್ಲಿ ಅಡಕ ಮಾಡಿದ್ದಾರೆ. ಇಂತಹ ಜಗದಂಬೆಯ ವಾಸವಾದ ಈ ಶ್ರೀಚಕ್ರವನ್ನು ಮತ್ತೊಂದು ಸ್ತೋತ್ರದಿಂದ ಯಾರು ಬೇಕಾದರೂ ಇದನ್ನು ಪಠಣೆ ಮಾಡಬಹುದು ಅಂತ ಹೇಳ್ತಾರೆ. ಏಕೆಂದರೆ ಶ್ರೀಚಕ್ರ ಅರ್ಚನೆ ಕೆಲವರಿಗೆ ಮಾತ್ರ ಸೀಮಿತ. ಅದು ಪದ್ಧತಿಯಿಂದ ಮಾಡಬೇಕು, ಗುರು ಉಪದೇಶವನ್ನು ತಿಳಿದು ಕ್ರಮವನ್ನು ತಿಳಿದು ಮಾಡಬೇಕು. ಸ್ವಲ್ಪ ವ್ಯತ್ಯಾಸ ಮಾಡಿದರೆ ದುಷ್ಫಲಗಳೇ ಹೆಚ್ಚಾಗುತ್ತೆ. ಆದ್ದರಿಂದ ಯಾರಿಗೆ ಉಪದೇಶವಿಲ್ಲವೋ, ಯಾರಿಗೆ ಶ್ರೀಚಕ್ರಾರ್ಚನೆ ಮಾಡುವ ಶಕ್ತಿ ಇಲ್ಲವೋ ಅವರೆಲ್ಲ ಈ ಸ್ತೋತ್ರವನ್ನು ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ.
ನಾವು ಅದನ್ನು ತಿಳಿದು ಆ ಜಗನ್ಮಾತೆಗೆ, ಆ ಶ್ರೀಚಕ್ರವಾಸಿನಿಯಾದ ಅಮ್ಮನಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನಂತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಹ. ಎಲ್ಲರಿಗೂ ನಮಸ್ಕಾರಗಳು.